ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ವೀಕ್ಷಕರೇ, ನಿಮಗೂ ಕೂಡ ವೇಗವಾಗಿ ಕೂದಲು ಏನಾದರೂ ಬೆಳವಣಿಗೆ ಮಾಡ್ಕೋಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ ತಂದಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ವೇಗವಾಗಿ ನೋಡ್ತಾ ನೋಡ್ತಾ ನಿಮ್ಮ ಕೂದಲು 10 ಪಟ್ಟು ವೇಗವಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗೆ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ. ಸ್ನೇಹಿತರೆ, ಆಫ್ಟರ್ ಬಿಗಿನ್ ರಿಸಲ್ಟ್ ಕೂಡ ನೋಡ್ಬೋದು. ಯಾಕಂದರೆ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಾಗಿರುವಂಥ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುವಂಥ ಇವತ್ತಿನ ವಿಡಿಯೋ ನೋಡಿ. ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ನಿಮಗೂ ಕೂಡ ನಿಮ್ಮ ಹೇರ್ ಫಾಲ್ ತಡೆಗಟ್ಕೋಬೋದು. ನಿಮ್ಮ ಕೂದಲು ಕೂಡ ಉದ್ದವಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗೆ ನಿಮ್ಮ ಕೂದಲು ಜಾಸ್ತಿನೇ ಉದುರು ಹೋಗಿ ನಮ್ಮ ತಲೆ ಕೂಡ ಬೋಳ್ ಆಗ್ತಾಯಿದೆ ಅಂತ ಸಮಸ್ಯೆ ಇದ್ದರೆ ಅದನ್ನು ಕೂಡ ನೀವು ತಡೆಗಟ್ಬೋದು. ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಏನಂದರೆ, ಒಂದು ಸ್ಟೋವ್ ಮೇಲೆ ಯಾವುದಾದ್ರೂ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ನೋಡಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. 1 ಲೋಟದಷ್ಟು ನೀರಿಗೆ ನಾವು ಮೆಂತ್ಯ ಕಾಳನ್ನು ಹಾಕ್ತಾ ಇರುವಂಥದ್ದು. ಮೆಂತ್ಯ ಕಾಳು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಈ ಮೆಂತ್ಯ ಕಾಳು ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ನಮ್ಮ ಹೇರ್ ಗ್ರೋತ್ನೆಸ್ ಜಾಸ್ತಿ ಸ್ಪೀಡಾಗಿ ಮಾಡುತ್ತೆ. ಹಾಗೆ ನಮ್ಮ ಕೂದಲು ತುಂಬಾ ನಾಜೂಕಾಗಿರುವಂಥ ಕೂದಲು ಕೂಡ ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಗಟ್ಟಿಮುಟ್ಟಾಗಿ ನಿಮ್ಮ ಕೂದಲು ಬೆಳವಣಿಗೆ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾದರೆ ಇದನ್ನು ನಾವು ಪರ್ಫೆಕ್ಟಾಗಿ ರೆಡಿ ಮಾಡಿ ಯೂಸ್ ಮಾಡೋ ಮುಖಾಂತರ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಈ ವಿಡಿಯೋ ಖಂಡಿತವಾಗಿ ಮಿಸ್ ಮಾಡದೆ ನೋಡಿಕೊಂಡು ಹೋಗಿ. ಹಾಗೆ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಾಯ್ಲ್ ಆಗ್ತಾ ಇರುವಂಥದ್ದು. ಎಷ್ಟೊತ್ತು ಬಾಯ್ಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದು ಪವರ್ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಹಾಗೆ ಸ್ನೇಹಿತರೆ, ನೀರು ಅಲ್ಲಿ ಪವರ್ ಬಿಟ್ಕೊಳ್ತಾ ಬರುತ್ತಲ್ವ, ನೀರು ಕೂಡ 1 ಲೋಟ ನೀರು ಹಾಕಿದರೆ ಅದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಬಾಯ್ಲ್ ಮಾಡ್ತಾನೆ ಇರಬೇಕು. ಮೆಂತ್ಯ ಕಾಳು ತುಂಬಾ ಒಳ್ಳೆಯದು ಸ್ನೇಹಿತರೆ. ದೇಹಕ್ಕೂ ಕೂಡ ಆಗಲಿ, ನಮ್ಮ ಸ್ಕ್ಯಾಲ್ಪು ಕೂಡ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುವಂಥದ್ರ ಜೊತೆಗೆ ನಮ್ಮ ಕೂದಲು ಏಜ್ಗಿಂತ ಮುಂಚೆ ಬಿಳಿ ಸಮಸ್ಯೆ ಕೊಡ್ತಾಯಿದ್ರೆ ನಮ್ಮ ಕೂದಲು ಅದು ಕೂಡ ತಡೆಗಟ್ಟುತ್ತೆ. ಇವಾಗ ಇದಕ್ಕೆ ಮತ್ತೊಂದು ಏನು ಸೇರಿಸಿದ್ದೀನಿ ಅಂದರೆ ಸ್ನೇಹಿತರೆ, ಸೇರಿಸಿರುವಂಥದ್ದು ರೋಸ್ಮೇರಿ. ನೋಡಿ, ರೋಸ್ಮೇರಿ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ನೆಸ್ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಫಾಸ್ಟಾಗಿ ಬೆಳವಣಿಗೆ ಮಾಡೋದ್ರ ಮುಖಾಂತರ ನಮ್ಮ ಕೂದಲು ಗಟ್ಟಿಮುಟ್ಟಾಗಿ ಮಾಡುತ್ತೆ. ಆಮೇಲೆ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬೆರೆಸ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಲೇಬೇಕು. ಇವಿಷ್ಟು ಕೂಡ ಹಾಕಿ ಒಳ್ಳೆ ರೀತಿಯಾಗಿರುವಂಥ ಸಿರಮ್ ರೆಡಿ ಮಾಡಿ ನಾವು ಹೇರಿಗೆ ವಾರದಲ್ಲಿ ಒಂದು 4 ಸರ್ತಿ ಆದರೂ ಕೂಡ ನೀವು ಟ್ರೈ ಮಾಡಿ. ವಾರದಲ್ಲಿ 4 ಸರ್ತಿ ಟ್ರೈ ಮಾಡಿದ ಮೇಲೆ ಒಂದೇ ವಾರಕ್ಕೆ 10 ಪಟ್ಟು ವೇಗವಾಗಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ನೀರು ಎಷ್ಟು ಕ್ವಾಂಟಿಟಿ ಇರುವಂಥ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿರುವಂಥದ್ದಂತ. ಇವಾಗಿದು ನೋಡಿ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಾಯಿತು. ರೆಡಿ ಆದಮೇಲೆ ಇವಾಗಿದು ಒಂದು ಬೌಲಲ್ಲಿ ಸೋದಿಸ್ತಾ ಇದ್ದೀನಿ. ಈ ಥರ ಸಿರಮ್ ಸ್ನೇಹಿತರೆ ನಿಮ್ಮ ಸ್ಕ್ಯಾಲ್ಪಿಗೆ ನೀವು ಯೂಸ್ ಮಾಡಲೇಬೇಕು. ಯಾವಾಗ ನೀವು ಯೂಸ್ ಮಾಡ್ತಾ ಹೋಗ್ತೀರ ಆವಾಗ ನಿಮ್ಮ ಹೇರ್ ಗ್ರೋತ್ನೆಸ್ ಆಗುತ್ತೆ. ನಿಮ್ಮ ಕೂದಲು ಕೂಡ ತುಂಬಾ ದೃಢದಿಂದ ಗಟ್ಟಿಮುಟ್ಟಾಗುತ್ತೆ. ಜಾಸ್ತಿ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಯಾಕಂದರೆ ಸ್ನೇಹಿತರೆ, ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ ಇರುವಂಥದ್ದು ಯೂಸ್ ಮಾಡ್ತಾ ಹೋದರೆ ನಮಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ. ಇವಾಗ ಇದಕ್ಕೆ ಒಂದು ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಸ್ಕ್ಯಾಲ್ಪ್ ಕೂಡ ಚೆನ್ನಾಗಿ ಗ್ರೋತ್ನೆಸ್ ಆಗುವಂಥ ವಿಟಮಿನ್ ಇ ಕ್ಯಾಪ್ಸುಲ್ ಅಂದರೆ ನಮ್ಮ ಹೇರ್ ಗ್ರೋತ್ನೆಸ್ ಜಾಸ್ತಿ ಸ್ಪೀಡಾಗಿ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡೆ. ಆಮೇಲೆ ಸ್ನೇಹಿತರೆ, ನೀವು ನೋಡಿ ಈ ಥರ ನಿಮ್ಮ ಮನೇಲಿ ಬಾಟಲ್ ಇದ್ದರೆ ಬಾಟಲಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಹಾಗೆ ಕೂಡ ನಿಮ್ಮ ಕೈಯಿಂದ ಕೂಡ ನಿಮ್ಮ ಹೇರಿಗೆ ಮಸಾಜ್ ಕೊಡ್ಬೋದು. ಇವಾಗ ನಮ್ಮ ಹತ್ರ ಇರುವಂಥದ್ದು ಒಂದು ಬಾಟಲ್ ತೋರಿಸಿದ್ದೀನಲ್ಲ, ಅದರಲ್ಲಿ ನಾನು ಇವಾಗ ಇದು ಪೂರ್ತಿ ತಣ್ಣಗಾದಮೇಲೆ ಅದರಲ್ಲಿ ಹಾಕ್ಕೊಂಡು ತೊಗೊಳ್ತೀನಿ. ಹಾಕಿ ರಾತ್ರಿ ಹೊತ್ತಿಗೆ ಸ್ಕ್ಯಾಲ್ಪಿಗೆ ನೀವು ಪೂರ್ತಿಯಾಗಿ ಮಸಾಜ್ ಕೊಡಬೇಕು. ಈ ಥರ ಮಸಾಜ್ ಕೊಟ್ವಿ ಅಂದರೆ ಬೆಳಗ್ಗೆ ನೀವು ವಾಶ್ ಮಾಡಿಕೊಂಡು ನಡೆಯುತ್ತೆ. ಯಾಕಂದರೆ ಇದೇ ರೀತಿಯಾಗಿ 4 ದಿನ ನೀವು ಫಾಲೋ ಮಾಡಿ. 4 ದಿನದಲ್ಲಿ ನಿಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ನಿಮ್ಮ ಹೇರ್ ಗ್ರೋತ್ನೆಸ್ ಆಗುತ್ತೆ. ಇಷ್ಟು ಚೆನ್ನಾಗಿರುವಂಥ ಸಿರಮ್ಮು ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ವಿಡಿಯೋ ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವಾಗ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನು ಈ ಥರ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ. ಯಾಕಂದರೆ ಬಾಟ್ಲ್ನಲ್ಲಿ ಹಾಕ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ನನ್ನ ಹೇರಿಗೆ ಯೂಸ್ ಮಾಡೋದಕ್ಕೆ. ಹಾಗಾಗಿ ನಿಮ್ಮ ಹತ್ರ ಕೂಡ ಈ ಥರ ಏನಾದರೂ ಬಾಟ್ಲ್ ಇದ್ದರೆ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡಿ. ಇಲ್ಲದೇ ಇರೋರು ಖಂಡಿತವಾಗಿ ಕೈಯಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಮತ್ತು ಇದು ಬಿಸಿ ಇರುವಾಗ ಇದರಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಬಾಟ್ಲಲ್ಲಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಹೇರಿಗೂ ಕೂಡ ತಣ್ಣಗಾದ್ಮೇಲೆ ಯೂಸ್ ಮಾಡಬೇಕು. ಯಾವುದೇ ಸಿರಮ್ ಆಗಲಿ ಏನೇ ಇರಲಿ ತಣ್ಣಗಾದ್ಮೇಲೆ ಯೂಸ್ ಮಾಡಿ. ಯಾಕಂದರೆ
ಕೂದಲು ನಾಜೂಕಾಗಿರುತ್ತೆ, ಸ್ಕ್ಯಾಲ್ಪ್ ಕೂಡ ಚೆನ್ನಾಗಿ ಬಿಸಿ ಇರೋದು ಯಾವುದು ಕೂಡ ಯೂಸ್ ಮಾಡಬಾರ್ದು, ತಣ್ಣಗಾದ್ಮೇಲೆ ಯೂಸ್ ಮಾಡಿ. ಹಾಗೆ ನಿಮ್ಮ ಹೇರಿಗೆ ಬಿಸಿ ನೀರು ಜಾಸ್ತಿ ಹಾಕಬಾರ್ದು. ಉಗುರು ಅಂದರೆ ನಾರ್ಮಲಿ ಉಗುರು ಬೆಚ್ಚಗೆ ನೀರಿಂದ ನೀವು ತಲೆ ವಾಶ್ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಆಗಲ್ಲ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಿರಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.